ಬೆಕ್ಕಮ್ಮ ಬೆಕ್ಕಮ್ಮ, ಎಲ್ಲಿಗೆ ನೀನು ಹೋಗುತ್ತಿರುವೆ? ಇಲ್ಲಿ ಉತ್ತರ ಕರ್ನಾಟಕದ ಬಿಸಿಲನ್ನು ನನಗೆ ತಡೆಯಲು ಆಗುತ್ತಿಲ್ಲ. ನೋಡು, ಕೆನಾಲು ಹೇಗೆ ಒಣಗಿ ಹೋಗಿದೆ. ಆದ್ದರಿಂದ ನಾನು ತಂಪನ್ನು ಹುಡುಕಿಕೊಂಡು ಬೇರೆ ಊರಿಗೆ ಹೋಗುತ್ತಿರುವೆ. ನನ್ನನ್ನು ತಡೆಯಬೇಡ. ಆಯ್ತು ಆಯ್ತು, ನಿನ್ನನ್ನು ತಡೆಯುವುದಿಲ್ಲ. ಆದರೆ ಎಲ್ಲಿಗೆ ಹೋಗುತ್ತಿದ್ಯಾ ಅಂತ ಹೇಳಿಬಿಟ್ಟು ಹೋಗು. ಇಲ್ಲದಿದ್ದರೆ ನಾವು ಸುಮ್ಮನೆ ನಿನ್ನನ್ನು ಎಲ್ಲ ಕಡೆ ಹುಡುಕುವುದೇ ಒಂದು ಕೆಲಸವಾಗಿ ಬಿಡುತ್ತದೆ. ನನಗೆ ನನ್ನ ಫ್ರೆಂಡ್ ಹೇಳಿದ್ದಾರೆ, ಬೆಂಗಳೂರು ತುಂಬ ತಂಪಾದ ಸ್ಥಳ ಎಂದು. ಆದ್ದರಿಂದ ಬೆಂಗಳೂರಿಗೆ ಹೊರಟಿರುವೆ. ಆಯಿತು, ಆದರೆ ನಿನಗೆ ಗೊತ್ತಾ, ಬೆಂಗಳೂರಿನಲ್ಲಿ ಮನುಷ್ಯರಿಗೆ ಕುಡಿಯುವುದಕ್ಕೆ ಬಿಡು, ತಡೆದುಕೊಳ್ಳಲಿಕ್ಕೂ ನೀರಿಲ್ಲವಂತೆ. ಅಲ್ಲಿ ಹೋಗಿ ನೀನು ಏನು ಮಾಡುತ್ತೀಯಾ? ಹೌದಾ? ಹಾಗಾದರೆ ನನ್ನ ಬೆಂಗಳೂರಿಗೆ ಹೋಗುವ ಪ್ಲಾನ್ ಕ್ಯಾನ್ಸಲ್. ನಾನು ಮರಳಿ ನನ್ನ ಹೊಲಕ್ಕೆ ಓಡಿ ಹೋಗುತ್ತಿರುವೆ. ಬಾಯ್ ಬಾಯ್. ಆಯಿತು ಬೆಕ್ಕಮ್ಮ, ನೀನು ಇಲ್ಲೇ ಇರು ನಮ್ಮ ಜೊತೆ. ನಾವು ದಿನಾಲೂ ನಿನಗೆ ಕುಡಿಯಲು ನೀರು ಕೊಡುತ್ತೇವೆ. ಬೇಕೆನಿಸಿದರೆ ನೀನು ಸ್ನಾನವನ್ನು ಮಾಡು ಅದರಲ್ಲಿ. ನಾವಂತರೂ ನೀನು ಸ್ನಾನ ಮಾಡೋದನ್ನು ನೋಡಿಲ್ಲ. ಬೇಕೆನಿಸಿದರೆ ಮಾಡು. ಆಯಿತಾ? ಇಲ್ಲೇ ಇರು.